ಮೆಟ್ಟಿಲು ಹತ್ತಬೇಕಾದ್ರೆ ಅಥವಾ ಕೂತು ಏಳ್ಬೇಕಾದ್ರೆ ನಿಮ್ಗೆ ವಿಪರೀತ ಮಂಡಿ ನೋವು ಬರ್ತಿದ್ಯಾ? ಮಂಡಿ ಸೌದಿದೆ, ಆಪರೇಷನ್ ಒಂದೇ ಇದಕ್ಕೆ ದಾರಿ ಅಂತ ಭಯ ಪಡ್ತಿದ್ದೀರಾ? ತುಂಬಾ ಜನ ಡಾಕ್ಟರ್ ಮಂಡಿ ಸೌದಿದೆ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆ ಅಂದ ತಕ್ಷಣ ಇನ್ಮೇಲೆ ವಾಕಿಂಗ್ ಮಾಡಲೇಬಾರದು ಅಂತ ಒಂದೇ ಕಡೆ ಕೂತು ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲ ಅಂದ್ರೆ ಯಾವುದೋ ಒಂದು ಪೇನ್ ಕಿಲ್ಲರ್ ನುಂಗಿ ಟೆಂಪರರಿ ಆಗಿ ಪೇನ್ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ನೀವು ಎಷ್ಟು ಒಂದೇ ಕಡೆ ಸುಮ್ಮನೆ ಕೂರ್ತಿರೋ ಅಷ್ಟು ನಿಮ್ಮ ಮಂಡಿ ಸುತ್ತ ಇರುವ ಮಸಲ್ಸ್ ವೀಕ್ ಆಗಿ ನಿಮ್ಮ ನೋವನ್ನ ಇನ್ನ ಜಾಸ್ತಿ ಮಾಡುತ್ತೆ. ಇನ್ನು ಮಾತ್ರೆಗಳು ಕೇವಲ ತಾತ್ಕಾಲಿಕ ಪರಿಹಾರ ಅಷ್ಟೇ, ಕಾಯಿಲೆನ ಸರಿ ಮಾಡಲ್ಲ. ಹಾಗಾದ್ರೆ ಮನೆಯಲ್ಲೇ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಮೊದಲನೆಯದು ತೂಕ ಕಮ್ಮಿ ಮಾಡಿ. ನಿಮ್ಮ ದೇಹದ ತೂಕ 1 kg ಕಡಿಮೆ ಆದ್ರೆ ನಿಮ್ಮ ಮಂಡಿಗಳ ಮೇಲೆ ಬೀಳ್ತಿರುವಂತಹ ಎಫೆಕ್ಟ್ 4 kg ಕಡಿಮೆ ಆದಷ್ಟು. ನೋವು ಕಡಿಮೆ ಆಗೋಕೆ ಇದು ಬೆಸ್ಟ್ ಮೆಡಿಸಿನ್. ಎರಡನೆಯದು ವ್ಯಾಯಾಮ. ವಾಕಿಂಗ್ ಮಾಡೋದನ್ನ ನಿಲ್ಲಿಸಬೇಡಿ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಫಿಸಿಯೋಥೆರಪಿಸ್ಟ್ ನ ಕೇಳಿ ಮಂಡಿ ಸುತ್ತ ಇರುವಂತಹ ಕ್ವಾಡ್ರಿಸೆಪ್ಸ್ ಅಂದ್ರೆ ತೊಡೆಯ ಮಸಲ್ ಗಳನ್ನ ಸ್ಟ್ರಾಂಗ್ ಮಾಡುವ ವ್ಯಾಯಾಮಗಳನ್ನ ಮಾಡಿ. ಮೂರನೆಯದು ಕೆಳಗೆ ಕೂರಬೇಡಿ. ಕೆಳಗೆ ಕೂರೋದನ್ನ ಮತ್ತು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ. ಹಾಗೆ ಕುರ್ಚಿ ಮೇಲೆ ಕೂಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ನಾಲ್ಕನೆಯದು ಸರಿಯಾದ ಚಪ್ಪಲಿ. ಮನೆಯಲ್ಲಿರುವಾಗಲೂ ಬರಿಗಾಲ್ ನಡಿಗೆ ಮಾಡಬೇಡಿ. ಹಾಗೆ ಫ್ಲಾಟ್ ಆಗಿರುವಂತಹ ಚಪ್ಪಲಿಗಳನ್ನ ಹಾಕಬೇಡಿ. ಆದಷ್ಟು ಕುಶನ್ ಇರುವಂತಹ ಅಂದ್ರೆ ಮೆತ್ತಗಿರುವಂತಹ ಚಪ್ಪಲಿಗಳನ್ನ ಹಾಕಬೇಕು. ಹಾಗೆ ಹೀಲ್ಸ್ ಇರುವ ಚಪ್ಪಲಿಗಳನ್ನ ಉಪಯೋಗಿಸಬೇಡಿ. ಮಂಡಿ ನೋವನ್ನ ಸರಿಯಾದ ಲೈಫ್ ಸ್ಟೈಲ್ ಮೂಲಕ ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.